ಸರ್ ನನ್ನ ಹೆಸರು ಚಂದ್ರು ಅಂತ. ನಾನೊಬ್ಬ ಬ್ಯಾಂಕ್ ಉದ್ಯೋಗಿ. ಓಕೆ. ಸೊ ನನಗೆ ಆರೋಗ್ಯ ಸಮಸ್ಯೆ ಮತ್ತು ಇದು ಮನೆಯಲ್ಲಿ ಕಲಹ ಸೊ ಇತ್ಯಾದಿಗಳಲ್ಲಿ ನಾನು ಸಾಕಷ್ಟು ನೊಂದಿದ್ದೆ. ನಾನು ಸಾಕಷ್ಟು ದೇವಸ್ಥಾನಗಳಿಗೆ ಮತ್ತು ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆನೂ ಹೋದೆ, ಎಲ್ಲ ಮಾಡಿದೆ. ಎಲ್ಲನೂ ಒಂದಷ್ಟು ಜನ ಅದು ಮಾಡಬೇಕು ಇದು ಮಾಡಬೇಕು ಅಂತ ದುಡ್ಡು ತಿಂದರು. ಬಟ್ ಅದರಿಂದ ನನಗೇನು ಬೆನಿಫಿಟ್ಸ್ ಆಗಿಲ್ಲ, ಒಳ್ಳೇದಾಗಿಲ್ಲ. ಓಕೆ. ಸೊ ನಾನು ಒಂದಿನ ಚೆನ್ನಾಗಿದ್ದರೆ ಮಾರನೆಗೆ ಒಂದು ಸ್ವಲ್ಪ ಹುಷಾರು ತಪ್ಪುತ್ತೆ. ಸೊ ಹೀಗಾಗಿ ನಾನು ಸಾಕಷ್ಟು ದಿನಗಳು ಎಲ್ಲರೂ ಹೇಳಿದ ಕಡೆಯೆಲ್ಲ ನಾನು ಹೋಗಿ ಬಂದು ಸಾಕಷ್ಟು ದುಡ್ಡು ಕಳೆದಿದ್ದೀನಿ. ಕಳೆದಿರೋದಂದರೆ ಅಷ್ಟಿಷ್ಟಲ್ಲ, ಓಕೆ, ಲಕ್ಷಗಟ್ಟಲೆ ಅದು. ತುಂಬ ಎಷ್ಟು ವರ್ಷದಿಂದ ಸರ್ ಇದು ತೊಂದರೆ? ಸರ್ ತೊಂದರೆ ಅಂದರೆ ನನಗೆ ಆಲ್ಮೋಸ್ಟ್ ಈಗ ಒಂದು 5 ರಿಂದ 7 ವರ್ಷ. 7 ವರ್ಷದಿಂದ? 7 ವರ್ಷಗಳಿಂದನೂ ಹೀಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಅದನ್ನು ನಮ್ಮ ಒಂದು ರಿಲೇಷನವ್ರು ಇರ್ಬೋದು, ಅಥವಾ ಹೊರಗಡೆಯವ್ರು ಇರ್ಬೋದು, ಅಥವಾ ಆಫೀಸಲ್ಲಿ ಇರುವಂಥವ್ರು, ಅಂದರೆ ಬ್ಯಾಂಕ್ ಉದ್ಯೋಗಗಳಲ್ಲಿ ನಮ್ಮ ಒಂದು ಸಿಬ್ಬಂದಿ ವರ್ಗದವ್ರೆ. ಓಕೆ, ಕೊಲೀಗ್ಸು. ಕೊಲೀಗ್ಸು. ಬಟ್ ಇವರೆಲ್ಲನೂ ಒಂಥರ ಕೆಂಡಕಾಡೋದು ಮತ್ತು ಇದು ತೊಂದರೆ ಕೊಡೋದು. ಅದನ್ನು ಹೊರಗಡೆನೂ ನಮ್ಮ ಒಂದು ಏನಿದೆ ನಮ್ಮ ಒಂದು ಖಾನ್ದಾನ, ಸೊ ಅವ್ರ ಕಡೆಯಿಂದ ನಾನು ಸಾಕಷ್ಟು ಇದು ನೋವುಗಳು ಕೊಡ್ತಾಯಿದ್ರು. ಮತ್ತು ನಮ್ಮ ಶ್ರೀಮತಿಯವ್ರಿಗೂ ಸಾಕಷ್ಟು ನೋವುಗಳಿದೆ. ಅವ್ರಿಗೂ ಆಪ್ರೇಷನ್ ಎಲ್ಲ ಆಗಿದೆ. ಅವ್ರದ್ದು ಇದೆ ಸೇಮ್ ಕೇಸು. ಸೊ ಹೀಗಾಗಿ ನಾನು ಸಾಕಷ್ಟು ಎಲ್ಲ ಊರುಗಳು ಸುತ್ತಬಿಟ್ಟಿದ್ದೀನಿ. 1 ಊರು 2 ಊರು ಅಂತಲ್ಲ. ಅದರಲ್ಲಿ ಈಗ ಲಾಸ್ಟ್ ಟೈಮು ಈ ದೇವಸ್ಥಾನ ಪರಿಚಯ ಮಾಡಿಕೊಟ್ಟಂಥ ನೀವುಗಳು ಅರವಿಂದ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ನಿಮ್ಮಿಂದ ಒಂದು ಒಳ್ಳೇದಾಗ್ತಾಯಿದೆ ಜನಗಳಿಗೆ, ಮತ್ತು ಎಸ್ಪೆಷಲಿ ನನಗೆ ಒಳ್ಳೇದಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ. 100% ಆಗ್ತಾ ಇದೆ. ಇನ್ನೊಂದು ಎಲ್ಲ ಒಂದು 10% ಇದೆ. ಸೊ ಹೀಗಾಗಿ ಇಲ್ಲಿ ಬಂದ ನಂತರ ನನಗೆ ಏನೋ ಒಂದು ಫರ್ ಚೇಂಜು. ಮತ್ತು ಈಗ ರಾತ್ರಿ ಮಲಗಿದ ಮೇಲೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ನೋವುಗಳು ಬಂದ್ಬಿಡೋದು. ನನ್ನ ಕಾನ್ಸಂಟ್ರೇಷನ್ನೇ ಬೇರೆ ಕಡೆ ಹೊರಟೋಗೋದು. ಕೆಲಸಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಇಂಥ ಒಂದು ಸಿಚುವೇಷನಲ್ಲಿ ಇಲ್ಲಿ ಬಂದಮೇಲೆ ಈಗ ಒಂದಷ್ಟು ದಿನ ಹೋಗ್ತಿದೆ. ಈಗ ಮತ್ತೆ ಅದೇ ಸ್ಟಾರ್ಟ್ ಆಯಿತು ಪುನಃ. ಈಗ ಈ ದಿನ ಇದು ಮತ್ತೆ ಬಂದಿದ್ದೀನಿ. ಈಗ ಇವತ್ತು ಇದು ಮಾಡಿರ್ತಕ್ಕಂಥ ಏನಿದೆ ಅದು ಪೂಜೆ ಪುನಸ್ಕಾರಗಳು ಇದೆಲ್ಲ ಮಾಡಿದರೆ ನಾಳೆಯಿಂದನೇ ನೀವು ಈಗಲಿಂದನೇ ನೀವು ರೆಡಿ ಆಗ್ತೀರಾ, ನೀವು ಪುನಃ ಕೆಲಸಕ್ಕೆ ಹೋಗ್ತೀರಾ ಅಂತ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಮೇಡಮ್ ಅವರು. ಸೊ ಇದು ಖಂಡಿತ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಮತ್ತು ನನ್ನ ಭಾವನೆ. ಮತ್ತು ನಮ್ಮ ಸಿಸ್ಟ್ರು ಬಂದಿದ್ದಾರೆ. ಅವರಿಗೆ ಕಾಲ್ ಪ್ಯಾಚರ್ ಆಗಿದೆ. ಅದನ್ನು ಒಂದು ಸ್ವಲ್ಪ ಅವ್ರಿಗೂ ಹೀಗೆ ಇದು ವಿರುದ್ಧಗಳು ಜಾಸ್ತಿ ಮತ್ತು ದುಶ್ಮನ್ಗಳು ಜಾಸ್ತಿ. ಹೀಗಾಗಿ ಅವ್ರಿಗೂ ಇದು ಬ್ಲ್ಯಾಕ್ ಮ್ಯಾಜಿಕ್ ತೊಂದರೆಯಿಂದ ಸಾಕಷ್ಟು ಅವ್ರ ಕಾಲೇ ಮುರ್ಕೊಂಡಿದ್ದಾರೆ. ಆ ಕಾಲು ಸರಿಪಡಿಸೋಕ್ಕಂತಲೇ ಒಂದು ಕಮ್ಮಿ ಇಲ್ಲಂದ್ರೂ 7 ರಿಂದ 8 ಲಕ್ಷ ರೂಪಾಯಿ ನಾವು ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದೀವಿ. ಸೊ ಅದು ತಾನಾಗೆ ಏನು ಬಿದ್ದು ಅದು ಆಗಿರ್ತಕ್ಕಂಥದ್ದಲ್ಲ. ಆ ಒಂದು ಮಾಡಿಟ್ಟಿರ್ತಕ್ಕಂಥದ್ದು ಮಾಟ ಮಂತ್ರ ಏನಿದೆ ಅದು ಆ ಗ್ರಾವ್ ಹೊಡೆದಾಗ ಪಿಟ್ಗುಂಡಿಯಲ್ಲಿ ಬಿದ್ದು 2 ಪೀಸ್ ಆಗಿದೆ. ಕಾಲು ನೇತಾಡ್ತಾ ಇತ್ತು. ಹೌದು, ನೇತಾಡ್ತಾ ಇತ್ತು. ಅಂಥದ್ದು ತಮಿಳ್ನಾಡಿಂದ ಕೃಷ್ಣಗಿರಿಯಿಂದ ಬೆಂಗಳೂರು ಗಂಟ ಎತ್ಕೊಬಂದಿದ್ದೀವಿ. ರಾತ್ರಿ ಎತ್ಕೊಬಂದು ಅಲ್ಲೆಲ್ಲ ನಮಗೆ ಏನೋ ಒಂದು ಸೌಲಭ್ಯಗಳು ಇರಲ್ಲ, ಹೋಗಿ ಬರೋದಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅನ್ನೋ ಉದ್ದೇಶಪೂರ್ವಕವಾಗಿ ಅಲ್ಲೇ ಒಬ್ಬ ವೈದ್ಯರನ್ನ ರಿಕ್ವೆಸ್ಟ್ ಮಾಡಿಕೊಂಡು, ನೋಡಪ್ಪ ಪೈನ್ ಕಿಲ್ಲರ್ ಇದು ಇಂಜೆಕ್ಷನ್ ಕೊಟ್ಟು ಏನು ಕೊಡ್ತೀವಿ ಕೊಡು, ಯಾಕೆಂದರೆ ಇಲ್ಲಿ ನಮಗೆ ಪರಿಚಯ ಇರ್ತಕ್ಕಂಥ ಡಾಕ್ಟ್ರ್ ಇದ್ದಾರೆ ಕಿಮ್ಸಲ್ಲಿ, ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ, ನಾವು ಅಲ್ಲೇ ಎತ್ಕೊ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡಿ ಫಸ್ಟ್ ಏಡ್ ಎಲ್ಲ ಅಲ್ಲಿ ಮುಗಿಸ್ಕೊಂಡು ನಂತರ ಇಲ್ಲಿ ಎತ್ಕೊಬಂದು ಆಪ್ರೇಷನ್ ಎಲ್ಲ ಮಾಡಿಸಿದ್ದಕ್ಕೆ ಇವತ್ತಿಗೆ ಒಂದು ವರ್ಷದ ಮೇಲೆ 1 ತಿಂಗಳಾಯ್ತು ಅಮ್ಮನಿಗೆ. ಸೊ ಇನ್ನೂ ಚೇತರಿಸ್ಕೊತಾ ಇದ್ದಾರೆ. ಸೊ ಈಗ ಇರಬೇಕಾದ್ರೆ ಆವಾಗ ಅವರು ಇದು ಮಂಕಾಗ್ಬಿಡೋರು, ಮತ್ತು ಏನರ ಮೇಲೆ ಜ್ಞಾನ ಇರ್ತಿರ್ಲಿಲ್ಲ. ನೋವು ಅಂದ್ಬಿಟ್ಟು ಬರೀ ಮಾತ್ರೆಗಳು ತಿನ್ನೋರು. ಸೊ ಡಾಕ್ಟ್ರುಗಳಿದ್ರು ಹೆಚ್ಚು ಮಾತ್ರೆಗಳು ತಿಂದರೆ ಕಿಡ್ನಿ ಎಲ್ಲ ಫೈಲೂರ್ ಆಗುತ್ತೆ ಅಂತ. ಅದಾದ ನಂತರ ನಿಮ್ಮೊಂದು ಇದು ರೀಲ್ ಬಂತು. ಆಯಮ್ಮನ್ನು ನಾನು ಕರ್ಕೊಂಡು ಸಾಕಷ್ಟು ಬಾರಿ ಎಲ್ಲ ಕಡೆಯೂ ಸುತ್ತಿದ್ದೀನಿ. ನಿಮ್ಮ ಯಾವಾಗ ಈ ದೇವಸ್ಥಾನ ಈ ಜಾಗ ನೀವು ಪರಿಚಯ ಮಾಡಿಕೊಟ್ಟ ಮೇಲೆ ನಾವು ಎಲ್ಲ ಸುತ್ತಾಯಿತು. ನೋಡೋಣ ಇಲ್ಲೂ ಒಂದು ಸೇರ್ತಿ ಏನಾಗುತ್ತೆ, ಇದು ಒಂದು ಲಾಸ್ಟ್ ಫೈನಲ್ ನೋಡ್ಬಿಡೋಣ, ಅದನ್ನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಆಮೇಲೆ ಹೆಂಗಾಗುತ್ತೋ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇದು 3ನೇ ಸರ್ತಿ. ಈಗ ಆಯಮ್ಮನಿಗೂ ಇದು ಏನೋ ಕೋಳಿ ತಡೆ ಹೊಡೆದವ್ರೆ, ಮತ್ತು ಕುಂಬಳಕಾಯಲ್ಲಿ ತಡೆ ಹೊಡೆದವ್ರೆ, ಇದೆಲ್ಲ ಮಾಡಿದ್ದಾರೆ. ಸೊ ಇವತ್ತಿಗೆ ಈ ಕೊನೆ ಆಗುತ್ತೆ, ನಿಮ್ಮದೆಲ್ಲ ಕಷ್ಟ ಕಾರ್ಪಣ್ಯಗಳು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಮೇಡಮ್ ಅವರು. ರಾಜೇಶ್ವರಿ ಮೇಡಮ್ ಅವರು ಸಾಕಷ್ಟು
ಶ್ರಮಪಟ್ಟು ಇಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಭಕ್ತರುಗಳಿಗೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಮಾಡಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರಿಗೆ ಏನೇನೋ ಸಮಸ್ಯೆಗಳು ಇದೆಯೋ ಅವರೆಲ್ಲ ಇಲ್ಲಿ ಭೇಟಿ ಕೊಟ್ಟು ಅದೇನಿದೆಯೋ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಕೊಂಡ್ರೆ ಪಾಪ ಅವ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ನನ್ನ ಒಂದು ಅಭಿಪ್ರಾಯ ಮತ್ತು ನನ್ನ ಭಾವನೆ ಸರ್. ಓಕೆ, ಮೇಜರಾಗಿ ನೀವು ಹೇಳ್ಬೇಕಂದ್ರೆ ಪಾಯಿಂಟ್ ಮಾಡಿ ಯಾವೆಲ್ಲ ಸಮಸ್ಯೆಗಳಿಂದ ಇವಾಗ ನೀವು ಹೊರಗಡೆ ಬಂದಿದ್ದೀರಾ? ನಾನು ಈಗ ಹೇಳ್ಬೇಕಂತಂದ್ರೆ ನಾನು ಒಂಥರ ಏನೋ ಮಂಕು ಮತ್ತು ಸುಮ್ಮನೆ ಏನೋ ಕಾಲು ನೋವು ಬೆನ್ನು ನೋವು ಇದೇ ಉರಿ ಇದು ಇರೋದ್ರಿಂದ ನಾನು ಹಾಸ್ಪಿಟ್ಲಿಗೆ ಇದು ಪಿ ಜಿಗೆ ಹೋಗ್ತಿದ್ದೆ. ದಿಢೀರ್ ಅಂತ ಅಂದ್ಬಿಟ್ಟು ಏನಾಗೋಯ್ತು, ಈ ಕತ್ತು ಅಂದರೆ ಇದು ಸರ್ವರ್ ಪ್ರಾಬ್ಲಮ್ಮು ಅಂತ ನರ ಮೇಲೆ ನರ ಕೂತ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಾಕಷ್ಟು ನಾನು ಟ್ರೀಟ್ಮೆಂಟ್ ತಗೊಂಡೆ. ಮತ್ತು ಇದು ಬೆಲ್ಟ್ ಬರ್ಕೊಟ್ರು, ಮತ್ತು ಪಿ ಜಿ ಥೆರಪಿಗೆ ಹೋದೆ. ಒಂದು ದಿನಕ್ಕೆ ಹೋಯ್ತು ಅಂದರೆ 300 ರೂಪಾಯಿ. ಸೊ ಇದೆಲ್ಲ ಮಾಡ್ತಾನೆ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಅದಿಲ್ಲ. ಆ ಕತ್ತು ನೋವು ಅನ್ನೋದು ಏನಿತ್ತು ಅದು ಇಲ್ದಂಗೆ ಆಯಿತು. ಮತ್ತು ಹೊಟ್ಟೆ ಉರಿ, ಮತ್ತು ಕಾಲು ಉರಿ, ಮತ್ತು ಮೊಂಕು ಏನ ಮೇಲೂ ಜ್ಞಾನ ಇರ್ತಿರಲಿಲ್ಲ, ಅದೆಲ್ಲ ದೂರ ಆಗಿದೆ ನನಗೆ. ಈ ಸಮಸ್ಯೆ ನನಗೆ ಈ ಸಮಸ್ಯೆ ಮತ್ತೆ ಬಂದು ಮನೆಯಲ್ಲಿ ಯಾವಾಗಲೂ ಜಗಳ, ಒಬ್ಬರು ಕಂಡ್ರೆ ಒಬ್ರು ಆಗ್ತಿರ್ಲಿಲ್ಲ. ಈ ಸಮಸ್ಯೆಗಳು ನಾನು ಎಲ್ಲ ಹೇಳ್ಬೇಕಂದ್ರೆ ಎಂಟರ್ ಕರ್ನಾಟಕದಲ್ಲಿ ಎಲ್ಲನೂ ರೌಂಡ್ ಹೊಡೆದ್ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಯಾರು ಯಾವ ದೇವಸ್ಥಾನ ಹೇಳ್ತಾರೆ ಒಂದು ನಂಬಿಕೆ ಅಲ್ಲಿ ಹೋದರೆ ಆಗುತ್ತೇನೋ, ಒಳ್ಳೇದಾಗುತ್ತೇನೋ, ಇದಾಗುತ್ತೇನೋ ಅನ್ನೋ ಉದ್ದೇಶದಿಂದ ಹೋಯ್ತಾನೇ ಇದೆ. ಬಟ್ ಎಲ್ಲೂ ಆಗಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ನಾನು ಕತ್ತು ಸೇರಿ ಹೋಯಿತು, ಮತ್ತು ಬೆನ್ನು ಉರಿ ಇದೇನಿದೆ ಇದೆಲ್ಲ ಇದಾಗಿದೆ. ಮತ್ತು ಮನೆಯಲ್ಲೂ ಸ್ವಲ್ಪ ಶಾಂತಿ, ಇದು ಶಾಂತತ್ವವಾಗಿ ಇದೆ. ಇದು ಪ್ರಯೋಗನ ಏನಾಗಿದೆ ಅಂತ ಹೇಳಿದ್ದು ಮೇಡಮ್? ಇದು ಬಂದು ಅದೇ ಇದು ಮಾಟಮಂತ್ರ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಪ್ರಯೋಗ ನಡೆಸಿರ್ತಕ್ಕಂಥದ್ದು. ಅಂದರೆ ಮೇಡಮ್ ಅವ್ರು ಹೇಳಿದ್ದು ಎಫೆಕ್ಟ್ ಇಷ್ಟೆಲ್ಲ ತೊಂದರೆ ಇಷ್ಟು. ಹೌದೌದು. ಆ ತೊಂದರೆಗೆ ನಾನು ಒಳಗಾಗಿ, ನಾನು ಮತ್ತೆ ಬಂದು ನನ್ನ ಸಂಸಾರ ಏನಿದೆ ನಾವೆಲ್ಲ ಒಳಗಾಗಿ ಇಲ್ಲಿ ಗಂಟನೂ ನಾವು ಇದು ನೋವೆಲ್ಲೇ ಬಂದಿದ್ದೀವಿ. ಅದಕ್ಕೆ ಪರಿಹಾರ ಅಂತಂದರೆ ಈ ಸ್ಥಳ. ಓಕೆ, ಒಳ್ಳೆಯದಾಗಲಿ. ಏನು ಮಾಡಿಕೊಟ್ರು ಆ ಥರದ್ದು ನಿಮಗೆ? ಆ ಥರದ್ದು ನಾನು ಏನೂ ಮಾಡಿಲ್ಲ. ಒಂದು ಫಸ್ಟ್ ಟೈಮ್ ನಾನು ಬಂದಾಗ ಒಂದು ತಡೆ ಓಡಿಸ್ಕೋಬೇಕು ಅಂತ ಹೇಳಿದ್ರು ರಾಜೇಶ್ವರಿ ಮೇಡಮ್. ಅದು ಯಾವ ಥರ ತಡೆ ಅಂತಂದರೆ ತೆಂಗಿನಕಾಯಲ್ಲಿ ಹೊಡೆದ್ರು. ಅದಾದಮೇಲೆ ನನಗೊಂದು ಸ್ವಲ್ಪ ರಿಲೀಫ್ ಆಯಿತು. ಸೊ ಒಂದು 15-25 ಇದು ದಿವಸ ಆದಮೇಲೆ ಮತ್ತೆ ಪುನಃ ಅದು ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ ಇವರು ರಾಜೇಶ್ವರಿ ಮೇಡಮ್ ಅವರು ಹೇಳಿದ್ರು, ನೀವು ಹಿಂದಿಂದನೇ ಕಂಟಿನ್ಯೂಸ್ ಆಗಿ 3 ತಡೆ ಓಡಿಸ್ಕೋಬೇಕು, ಯಾಕಂದರೆ ನಿಮಗೆ ಹೆಚ್ಚಿನ ಒಂದು ಬಲವಾಗಿ ಮಾಡಿದ್ದಾರೆ ಅಂತ ಹೇಳಿದರು. ನನಗೆ ಇಲ್ಲಿ ಬರೋದಕ್ಕೆ ಆಗಲಿಲ್ಲ. ಒಂದು ಹಣಕಾಸಿನ ಸಮಸ್ಯೆ ಇತ್ತು, ಹಂಗಾಗಿ ಬರಲಿಕ್ಕೆ ಆಗಿಲ್ಲ. ಆಮೇಲೆ ಅದಾದ ನಂತರ ಇವರು ಹೇಳಿದ್ರು, ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನೀವು ಬನ್ನಿ ಮಾಡಿಸ್ಕೊಂಡು ಹೋಗಿ, ಆಮೇಲೆ ಅದೇನೋ ಆಗುತ್ತೆ ಬನ್ನಿ ಅಂದರು. ಬಟ್ ಅದ್ಯಾಕೋ ನನಗೊಂದು ರೀತಿ ಮುಜುಗರ ಆಯಿತು. ನಾವು ಅಟ್ಲೀಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಕೆಲಸ ಕಾರ್ಯಗಳು ನಡೆಸ್ತಾವ್ರೆ, ಅದಕ್ಕಾದರೂ ನಾವು ಕಾಸು ತೊಗೊಂಡೋಗಿ ನಾವು ಮಾಡ್ಕೊಂಡು ಬರಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಒಂದು ಸ್ವಲ್ಪ ತಡ ಆಯಿತು. ಬಟ್ ಈ ದಿನ ನಾವು ಬಂದಿದ್ದೀವಿ. ಒಳ್ಳೆಯದಾಗೈತೆ, ಎಲ್ಲ ಒಳ್ಳೆಯದಾಗಿದೆ ಸರ್. ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಗೆ ಸರ್ ಮೊಯ್ನು ಕಾಟ ಇತ್ತು. ಮೊಯ್ನು ಎಷ್ಟು ನಮಗೆ ಗೊತ್ತಿದ್ದಿಲ್ಲ, ಇದು ಯಾವ ಥರ ಹಿಂಗಾಗುತ್ತೆ. ಸಿಕ್ಕಾಪಟ್ಟಿ ಮೈಕೈ ಜಡ, ಕಾಲ್ಕೈ ಒಂದು ಮೆಟ್ಲು ಹತ್ಬೇಕಂದ್ರೆ ಸಿಕ್ಕಾಪಟ್ಟಿ ಜಡ. ಆಮ್ಯಾಗ 8 ವರ್ಷ ಆಯ್ತಿದ್ದು ಈ ಥರ ಆಗಿದ್ದು. ಬಟ್ ನಾವು ಎಲ್ಲ ಕಡೆ ಅಡ್ಡಾಡಿದ್ವಿ, ಬಟ್ ಏನೂ ಕಡಿಮೆ ಆಗಿಲ್ಲ. ಬಟ್ ಆಮೇಲೆ ನಿಮ್ಮದು ಒಂದು ಯೂಟ್ಯೂಬನ್ನು ನೋಡಿ ಆಮೇಲೆ ನಿಮ್ಮದು ಒಂದು ಏನಿದೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆಮ್ಯಾಗ ಈಗ ಲೊಕೇಶನ್ ಸೆಂಡ್ ಮಾಡಿ ಸರ್ ಮೇಡಮ್ ಅವರು. ಹಂಗಾಗಿ ಈ ಲೊಕೇಶನ್ ಬಂದು ಸರ್ ಇದಾಗಿದೆ. ಆಮ್ಯಾಗ ಬಂದು ಮತ್ತೆ ಮೊಯ್ನ ರಾತ್ರಿ ಹೊತ್ತು ಸಿಕ್ಕಾಪಟ್ಟಿ ತೊಂದರೆ ಕೊಡೋದು, ಹೊಟ್ಟೆ ನಿದ್ದೆ ಮಾಡಿಕೊಡ್ತಿದ್ದಿಲ್ಲ. ನಿಂಗೆ ಅನುಭವಕ್ಕೆ ಬರೋದಾ? ಹಾಂ, ಅನುಭವಕ್ಕೆ ಪಕ್ಕ. ಯಾರೋ ನಂಗೆ ಏನೋ ಡಿಸ್ಟರ್ಬ್ ಮಾಡ್ತಾವ್ರೆ ಅಂತ ಅನುಭವಕ್ಕೆ ಬರೋದು? ಇಲ್ಲ ಕನಸಲ್ಲ? ಇಲ್ಲ ಕನಸಲ್ಲ, ಅಂದರೆ ನಿಂಗೆ ಎಚ್ಚರಿಕೆ ಇರೋದು? ಹಾಂ, ಎಚ್ಚರಿಕೆ ಆಗುತ್ತೆ. ಒಟ್ಟ ಮಲ್ಕೊಂತಿದ್ದಲ್ಲ ರಾತ್ರಿ ಹೊತ್ತು. ಹಾಂ, ರಾತ್ರಿ 2 ಆದರೂ 3 ಆದ್ರೂ ಬೆಳಕರ್ತನೇ ಎದ್ದರು, ಸಿಕ್ಕಾಪಡಿ ಜಡ. ಆಮ್ಯಾಗ ರಾತ್ರಿ ಹೊತ್ತು ಮಲ್ಕೊಂಡು ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಇನ್ನೂ ಮಲಗಬೇಕು ಕನಸು ಆಸೆ, ಎದ್ದೇಳಕ್ಕೆ ಮನಸ್ಸಿಲ್ಲ, ಒಟ್ಟ ಬರಂಗಿಲ್ಲ ಮನಸ್ಸು. ಆಮ್ಯಾಗ ಮತ್ತು ಒಂದು ಊಟ ಮಾಡಿದ್ರೂ ಊಟ ಮೈಗೆ ಹತ್ತಿಲ್ಲ. ಆಮ್ಯಾಗ ಒಂದು ಟೈಮಲ್ಲಿ ಕೆಲಸ ಟೈಮಲ್ಲಿ ಜಗಳ, ಸುಮ್ಕೆ ಅವ್ರು ಕೂಡ ಚಿಕ್ಕರಿಕೆ ಮಾಡೋದು. ಆಮ್ಯಾಗ ಒಂದು ಟೈಮಲ್ಲಿ ಸಿಕ್ಕಾಪಡಿ ಮೇನ್ ಪಾಯಿಂಟ್, ಅದು ಮೇನ್ ಪಾಯಿಂಟು ಇದ್ರಾಗ ಇದು ಫಸ್ಟ್ ಟೈಮ್ ಬಂದು ಹೊಟ್ಟೆ ಒಳಗೆ ಕಾಣಿಸಂತ. ಆಮ್ಯಾಗ ಮೇನ್ ಪಾಯಿಂಟು ನರಗಳ ಜಗ್ಗೋದು, ಆ ಟೈಮಿಗೆ ಏನಿಗೆ ಕಿರಣ ಸ್ಖಲನ ಆಗೋದು, ಹೊಟ್ಟೆ ನಿದ್ದೆ ಡೈಲಿ ನೈಟು ಡೈಲಿ ಸ್ಖಲನ ಆಗ್ತಾಯಿತ್ತು. ಹಾಂ, ಡೈಲಿ ಸ್ಖಲನ ಆಗೋದು, ಓನ್ಲಿ ನೈಟ್ ಆಗ್ತು.
ಬಟ್ ಯಾಕೆ ಈ ಥರ ಆಗುತ್ತೆ ನಮ್ಗೆ ಆಸೆ ಆಕಾಂಕ್ಷೆಗಳು ಆ ಥರ ಏನು ಕೆಟ್ಟದ್ದು ಯೋಚನೆ ಮಾಡಿದ್ರೂ ಊಟ ಮಾಡ್ತಿದ್ದಿಲ್ಲ ನಾವು. ಆದ್ರೆ ಮಾಡಲ್ಲ ಅಂದ್ರೆ ಯಾಕೆ ನೆಗೆಟಿವ್ ಬರ್ತದಿರೋ ಒಂದು ತುಟ್ಟ ಗೊತ್ತಾಗಿಲ್ಲ. ಆಮೇಲೆ ಮತ್ತು ಯೂಟ್ಯೂಬಲ್ಲಿ ಮೊಯ್ನಿಂದ ಒಂದು ಸ್ವಲ್ಪ ಸರ್ಚೆ ಮಾಡಿದೆ, ಅದರ ನಿಮ್ಮ ವಿಡಿಯೋಗಳು ಸಿಕ್ಕರು ಸರ್. ಹಂಗಾಗಿ ಇದರಿಂದ ನಾನು ಇಲ್ಲಿ ಬರೋಕ್ಕೆ ಸಾಧ್ಯತೆ ಆಯಿತು. ಸೊ ಇದರಲ್ಲಿ ಬರೋ ವಿಡಿಯೋಗಳಲ್ಲಿ ಬೇರೆಯವ್ರದ್ದು ಇಂಟರ್ವ್ಯೂಗಳು ನೋಡಿದ್ಮೇಲೆ ಸೇಮ್ ಇದೇ ಥರ ನಮಗೂ ಆಗ್ತಾ ಇದೆಯಲ್ಲ ಅಂತ ನೀವು ಇಲ್ಲಿ ಬಂದಿದ್ದೀರಿ. ಕೆಲವೊಬ್ಬರು ದೇವಸ್ಥಾನ ಎಲ್ಲಿ ಹೋದ್ರೂ ಎಂಥ ತಾಯಿ ಕಂಡಿದ್ರು ಕಡಿಮೆ ಆಗಲ್ಲವು. ಬಟ್ ಇದಕ್ಕೆ ಒಳ್ಳೆಯ ಅಂಥ ಮಂತ್ರ ಗಿಂತ್ರ ಮಾಡಿ ಅದನ್ನು ಸ್ವಲ್ಪ ಏನೋ ಪೂಜೆ ಪುನಸ್ಕಾರ ಮಾಡಿ ಮಾತ್ರ ಇದನ್ನು ತೆಗಿಯೋಂಥ ಸಾಧ್ಯತೆ ಅಂತ ಹೇಳ್ಕೊಟ್ಟಿದ್ರು. ಹಂಗಾಗಿ ಇದು ಬಂದು ಇದ್ದ ತಕ್ಷಣ ಸರ್. ಆಮೇಲೆ ಬಟ್ ಎಷ್ಟೋ ಕಡೆ ಕೆಲಸಕ್ಕೆ ಹೋದೆ, ಅಲ್ಲಿ ಬರೀ ತೊಂದರೆಗಳು, ಹೊಡೆದಾಟ, ಜಗಳ. ಆಮೇಲೆ ಇಲ್ಲಿಂದ ಇನ್ನೊಂದು ದೂರ ಕೆಲಸಕ್ಕೆ ಹೋಗಿದ್ದೆ, ಅಲ್ಲಿ ಕೆಲಸ ಬಿಟ್ಟೆ. ಓಕೆ. ಆಮೇಲೆ ಇನ್ನೊಂದು ದೂರ ಅಲ್ಲೇ ಅದಾಯಿತು. ಅಂದರೆ ನೀವು ಎಲ್ಲೇ ಕೆಲಸ ಮಾಡೋಕೆ ಹೋದ್ರೂ ಅಲ್ಲಿ ತೊಂದರೆ ಆಗುತ್ತೆ, ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಅವಕಾಶ ಆಗ್ತಿಲ್ಲ. ಸುಮ್ಕೆ ಬಟ್ ನಾವು ಜಳಕ್ಕೆ ಹೋದ್ರೂ ನಾನು ಅವ್ರ ಜೊತೆ ಜಳಕಕ್ಕೆ ಹೋಗ್ತಿಲ್ಲ, ನನಗೆ ಜಗಳಕ್ಕೆ ಹೋಗ್ತಿಲ್ಲ. ಅವ್ರು ಸುಮ್ಮನೆ ಅದು ಏನೋ ಆಟೋಮೆಟಿಕ್ಕಾಗಿ ಸುಮ್ಕೆ ಅವರು ಬಂದು ಜಗಳ ಮಾಡೋದು ಸುಮ್ಕೆ ಇದಾಗ್ತಿತ್ತು. ಆಮೇಲೆ ಅಕಸ್ಮಾತ್ ಏನು ಬಾತ್ರೂಮ್ಗೆ ಹೋದ್ರಂದ್ರೆ ಒಟ್ಟ ಹೊರ ಬರೋದು ಅನ್ಸಲ್ಲ, ಕೆಟ್ಟ ಆಲೋಚನೆಗಳು ಬರ್ತದೆ. ಈ ಥರ ಯಾಕೆ ಬರ್ತದೆ ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ಆಮೇಲೆ ರಾತ್ರಿ ಹೊತ್ತು ಊಟ ಮಾಡೋಕೆ ಅನ್ಸಲ್ಲ, ಮಲ್ಕೊಂಬೇಕು ಅನ್ಸತ್ತೆ. ಆಮೇಲೆ ಇದು ಹೋಟ್ಲಿಗೆ ಕೆಲಸ ಮಾಡ್ತೀವಲ್ಲ, ಅಲ್ಲಿ ಕಸ್ಟಮರ್ ಆಯ್ತು, ಆಮೇಲೆ ಯಾರು ನಮ್ಮ ಫ್ರೆಂಡ್ಸ್ ಜೊತೆಗೆ ಆಯ್ತು ಸಿಕ್ಕಾಪಟ್ಟಿ ಕಿರಿಕಿರಿ. ಅವ್ರು ನಮ್ಗೆ ಸೇರ್ತಿಲ್ಲ. ಆಮೇಲೆ ನಮ್ಮ ಫ್ಯಾಮ್ಲಿ ನಮ್ಮ ಚಿಕ್ಕಮ್ಮ ಆಯ್ತು, ನಮ್ಮ ದೊಡ್ಡಪ್ಪ ಆಯ್ತು, ಅವರು ಕೆಲವೊಬ್ರು ಸೇರ್ತಿಲ್ಲ. ಯಾಕೆ ಈ ಥರ ಆಗುತ್ತೆ? ನಾನು ಅವ್ರಿಗೆ ಇಷ್ಟಪಟ್ಟು ಹೋದ್ರೂ ಅವ್ರು ನಮ್ಗೆ ಸೇರ್ತಿಲ್ಲ. ಆಮ್ಯಾಗ ಅದು ಮೊಯ್ನಿ ಅಂತಂದು ಗೊತ್ತಾಯಿತು. ಅಂದ ತಕ್ಷಣಕ್ಕೆ ಎಷ್ಟೋ ಪ್ರಯತ್ನ ಮಾಡಿದೆ, ಎಲ್ಲ ಕಡೆ ಹೋದೆ. ಕೆಲವೊಬ್ರು 20,000 30,000 ಕೇಳಿದ್ರು. ಬಟ್ ಆಮೇಲೆ ಅಮ್ಮರು ಸ್ವಲ್ಪ ಗಂಟೆ ಬಂದು 2,000 3,000 ಆರಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು, ಪರವಾಗಿಲ್ಲ ಬನ್ನಿ, ಲೊಕೇಶನ್ ಶೇರ್ ಮಾಡ್ತೀವಿ, ಆರಾಮ್ ಚಾರ್ಜು, ಆಮೇಲೆ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತಂದ್ರೆ ಹಂಗೆ ಲೊಕೇಶನ್ ಇದು ಮಾಡಿಕೊಟ್ರು ಅಮ್ಮರು. ಆಮೇಲೆ ಲೊಕೇಶನ್ ಮುಖಾಂತರ ಇಲ್ಲಿ ಬಂದು ನಾವು ಇದಾಗಿ ಸ್ವಲ್ಪ ಈಗ ಕಡಿಮೆ ಆಗಿದೆ ಸರ್. ಸೊ ಇದು ಎಷ್ಟನೇ ಸರಿ ಇಲ್ಲಿ ಬಂದಿರೋದು ನೀವು? ಇದು ಏನಿದೆ 2ನೇ ಸರಿ ಸರ್. ಫಸ್ಟ್ ಸರಿಗೆ ನಿಮಗೆ ಕಂಟ್ರೋಲ್ ಆಗಿದೆ? ಸ್ವಲ್ಪ ಅವಾಗ ಸ್ವಲ್ಪ ಏನಾಗಿದೆ, ಬಾಳೆಹಣ್ಣು ಮುಖಾಂತರನ ಏನೋ ಒಂದು ಮಕ್ಕಳಿಗೆ ಹೇಳಿದಾರೆ. ಅವಾಗ ಅದು ಇದು ಬಾಳೆಹಣ್ಣು ಇಟ್ಟಾಗ ಫುಟ್ ಅಂತ ಕುಡಿತು ಸರ್. ನಿಮ್ಗೆ ಅದು ಅನುಭವಕ್ಕೆ ಬಂದಿತ್ತು? ಪಕ್ಕ ಅನುಭವ ಬಂತು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಅದೆಲ್ಲ ಮೂಢನಂಬಿಕೆ ನಂಬಾಡ ಅದನ್ನ ಅಂತಾರೆ. ಮತ್ತು ಅಂದ್ರೆ ನಮ್ಮ ನೋವು ನಮಗೆ ಗೊತ್ತಲ್ರಿ ಸರ್. ಹಂಗಾಗಿ ಅದು ಏನು ಕಡಿಮೆ ಮಾಡ್ಬೇಕು, ಹೆಂಗೆ ಏನು ಸಿಕ್ಕಾಪಟ್ಟೆ ಒಂದು ಟೈಮಲ್ಲಿ ಜೀವ ಹೋಗುತ್ತೆ, ಎಲ್ಲೇ ಎಷ್ಟೋ ಸರಿ ಜೀವ ಪಾರಾಗೈತೆ. ಆಮೇಲೆ ಇಲ್ಲಿ ಸ್ವಲ್ಪ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಸರ್. ಓಕೆ. ಈಗ ಎಷ್ಟು ವರ್ಷದಿಂದ ಇದ್ದಿದ್ದು ಸಮಸ್ಯೆ? ಇದು ಏನು ಎಷ್ಟು ವರ್ಷದಿಂದ ಇತ್ತು? 8 ವರ್ಷ ಆಯ್ತು ಸರ್. 8 ವರ್ಷದಿಂದ ಇದ್ದಿದ್ದು? 8 ವರ್ಷದಿಂದ ನಾನು ಏನೋ ಬಿಡೋದು, ನಾನು ಇಷ್ಟ ಬಿಡೋ ಏನೋ ಸ್ವಲ್ಪ ಯಾವುದೋ ಏನೋ ಸ್ವಲ್ಪ ಗುಳಿಗೆ ತಗೊಂತಿದ್ದೆ. ಮೈಕ ನೋವು ಸಿಕ್ಕಾಪಡಿ ಜಡ ಆಗೋದು ಅಂದ್ರೆ ಗುಳಿಗೆ ತಂದಿದ್ದೆ. ಅದು ಒಂದಿನ ಕಡಿಮೆ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಏನು ಮಾಡ್ಬೇಕು, ಯಾಕೆ ಈ ಥರ ಆಗುತ್ತೆ? ಕೆಲವೊಬ್ರು ನೋಡ್ರ ಇದನ್ನ ಅಂತಿದ್ರಲ್ಲ, ಇದೆಲ್ಲ ಸುಳ್ಳೆಲ್ಲ ನಂಬಕ್ಕೆ ಹೋಗ್ಬೇಡ ಅಂದ್ರೆ. ಬಟ್ ಆಮೇಲೆ ಮೂವಿನ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದೆ ನಾನು ಯೂಟ್ಯೂಬಲ್ಲಿ. ಚರ್ಚೆ ಮಾಡಿದ್ಮೇಲೆ ಪಕ್ಕ ಇದು ನೆಗೆಟಿವ್ ಎನರ್ಜಿ ಐತೆ ಅನ್ನೋ ಗೊತ್ತಾಯ್ತು ನಾನು. ಸೊ ಈಗೆಲ್ಲ ಒಳ್ಳೇದಾಗೈತೆ? ಈಗ ಸ್ವಲ್ಪ ಗುಣ. ಆ ಥರ ಈಗೇನು ಸ್ಖಲನ ಅವೆಲ್ಲ ಇಲ್ಲ? ಈಗ ಸ್ಖಲನ ಇಲ್ಲ ಸರ್. ಅವಾಗ ಸಿಕ್ಕಾಪಟ್ಟಿ ನೆಗೆಟಿವ್, ಒಟ್ಟ ಕಾಮ ಕ್ರೋಧ ಅಂತ ಸಿಕ್ಕಾಪಟ್ಟಿ. ಆಮೇಲೆ ಸ್ವಲ್ಪ ಇಲ್ಲಿ ಬಂದಮೇಲೆ ಸ್ವಲ್ಪ ಗುಣ ಆಗುತ್ತೆ. ಸೊ ಮೈಯಲ್ಲಿ ಈಗ ಶಕ್ತಿ ಇದೆ ನಿಮ್ಗೆ? ಆಯಾಸ ಎಲ್ಲ ಕಮ್ಮಿ ಇದೆಯಾ ಈಗ? ಒಂದು ಸ್ವಲ್ಪ ಕೆಲಸ ಮಾಡೋ ಶಕ್ತಿ ಇದೆ? ಈಗ ಕಡಿಮೆ ಆಗಿದೆ ಸರ್. ಅವಾಗ ಡ್ಯೂಟಿಗೆ ಹೋದ್ರೆ ಸಾಕು, ಫಸ್ಟ್ ಡ್ಯೂಟಿಗೆ ಹೋದ್ರಾಗ ಒಟ್ಟ ಮನಸ್ಸು ಬರಲ್ಲ. ಆಗ ನರಗಳು ಜಗ್ಗದು, ಬಾಡಿ ಒಳಗೆಲ್ಲ ಸಿಕ್ಕಾಪಟ್ಟಿ ವೀಕ್ ಬಾಡಿ. ಕೆಲಸ ಮಾಡ್ಬೇಕಾದ್ರೆ ಬಿಟ್ಟು ಹೋಗ್ಬಿಡಪ್ಪ ಅನಿಸ್ಬಿಡ್ತಿತ್ತು, ಅಷ್ಟೊಂದು ನೆಗೆಟಿವ್ ಎನರ್ಜಿ ನನ್ನ ಮೈಲಿತ್ತು. ಓಕೆ. ಸೊ ಈಗ ಎಲ್ಲ ಒಳ್ಳೇದಾಗೈತೆ? ಒಳ್ಳೇದಾಗೈತೆ ಸರ್. ಓಕೆ, ನಮಸ್ಕಾರ.